ಫುಲ್ ಫಾರ್ಮ್ ಅಲ್ಲಿ ಹೇಳಿ ಸರ್. ಸರ್ 143 ಅಂದ್ರೆ ಐ ಲವ್ ಯು, 243 ಅಂದ್ರೆ ಐ ಲವ್ ಯು ಟು, 243 ಗೆ ಕೊಡ್ತೀನಿ ಬನ್ನಿ. ಎಷ್ಟು ಸರ್ ಪ್ರೈಸ್? 140. 1,40,000. ಇನ್ನೊಂದ್ಸತಿ ಕೇಳಿ, ಹೆಚ್ಚು ಕಡಿಮೆ ಬೇಕಾ? ಮಾಡ್ಕೊಡ್ತೀರಾ? ಪ್ರೀತಿಯಿಂದ ಹೇಮಂತ್ ಸರ್ ಅಂತ ಹೆಸರು ತಗೋಬಿಡ್ರಿ, ನಾನು ಮಾಡಿ ಕೊಡ್ತೀನಿ ಬನ್ನಿ. 180. 1,80,000ಕ್ಕೆ ಸೆಡಾನ್ ಸಿಡಾನ್ ಗಾಡಿ ಚಟ ಕೊರಲ್ಲ ಸರ್. ಕಮ್ಮಿ ಬಜೆಟ್ ಅಲ್ಲಿ ಪ್ರೀಮಿಯಂ ಗಾಡಿ ಬೇಕಾ? ಎಲ್ಲಿ ಬರ್ಬೇಕು ಗೊತ್ತಾ? ಬೋರ್ಡ್ ತೋರಿಸ್ಬಿಡಿ ಸರ್ ಮೇಲೆ, GS ಕಾರ್ ಒಳಗೆ ಬನ್ನಿ, ನಾನ್ ಕೊಡ್ತೀನಿ. ಜುನೈದು ಇಂಡಿಕಾ ಅಲ್ಲ, ಇಂಡಿಗೋ ದೊಡ್ಡ ಗಾಡಿ, ಸಿಡಾನ್ ಗಾಡಿ 1,37,000ಕ್ಕೆ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಕೊಡ್ತೀನಿ ಸರ್. ಇದು 185 ಫೈನಲ್. 1,85,000ಕ್ಕೆ ಬೀಟು. ಸರಿ, ನೀವು ಬಂದಿದ್ದೀರಾ ಅಂತ ಅಣ್ಣ, 255 ಗೆ ಕೊಡ್ತೀನಿ ನಿಮ್ ವೀಕ್ಷಕರಿಗೆ. ಬಂದ್ರೆ ಇನ್ನ ಕಡಿಮೆ ಬೇಕಾ? ಅಣ್ಣ ಬಗ್ಗೆ ಮಾತಾಡಿ ಸರ್, ತಮ್ಮ ಬೇಜಾರು ಮಾಡ್ಕೊಂಡು ಆವಾಗಿಂದ ಕೂತಿದ್ದಾನೆ ನೋಡಿ. I20 ಬೇಕಾ? ನಮ್ಮ ಹತ್ರ ಇದೆ, ಬನ್ನಿ ಅಣ್ಣ. ಅದು ಕೂಡ ಬೆನಿಫಿಟ್ಸ್ ಹೇಳ್ಬಿಡ್ತೀನಿ. ಫಸ್ಟೇ ಸನ್ರೂಫ್ ನೋಡ್ಕೊಳ್ಳಿ. ಸನ್ರೂಫ್ ಹೌದು, 8 ಏರ್ ಬ್ಯಾಗ್ ಇದೆ ಗಾಡಿಗೆ. 8 ಏರ್ ಬ್ಯಾಗ್, ಒಂದಲ್ಲ ಎರಡಲ್ಲ 8 ಏರ್ ಬ್ಯಾಗ್ ಇದೆ. 1,36,000 ಆಗತ್ತೆ ಲೆಕ್ಕ. 235ಗೆ ಕೊಡ್ತೀನಿ ಬಾಣ. ಮಾಡ್ಬೇಕು. 280. ಇನ್ನೊಂದ್ ಪ್ರೈಸ್ 275. ಇನ್ನೊಂದ್ ಪ್ರೈಸ್ 273. ಇನ್ನೊಂದ್ ಪ್ರೈಸ್ ಹೇಳ್ಬಿಡಿ. 270ಗೆ ಕೊಡೋಣ, ಹೋಗಿ ಅಣ್ಣ. 2,70,000. ಪೆಟ್ರೋಲ್ ಗಾಡಿ ತಗೊಂಡ್ರೆ ಪೆಟ್ರೋಲ್ ಹಾಕಿಸ್ಕೊಡ್ತಾರೆ, ಡೀಸೆಲ್ ಗಾಡಿ ತಗೊಂಡ್ರೆ ಡೀಸೆಲ್ ಹಾಕಿಸ್ಕೊಡ್ತಾರೆ. ನಾನು ಇವತ್ತು ಬಂದಿರುವಂತ ಶೋರೂಮ್ ಬಂದ್ಬಿಟ್ಟು GS ಕಾರ್ ವರ್ಲ್ಡ್. ಎಕ್ಸಾಕ್ಟ್ಲಿ ನಿಮ್ಗೆ ಜಯನಗರ ಫಸ್ಟ್ ಬ್ಲಾಕ್ ಬೈಸಂದ್ರ ಮೈನ್ ರೋಡ್ ಅಲ್ಲೇ ಸಿಗುತ್ತೆ. ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ GPS ಲಿಂಕ್ ಎಲ್ಲಾನು ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಬಂದ್ಬಿಡ್ಬೋದು. ಸರ್ ನಮ್ ಜೊತೆ ಜುನೈದ್ ಅವರು ಇದಾರೆ. ಸರ್ ನಮಸ್ತೆ. ನಮಸ್ಕಾರ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನೀವು? ಸಖತ್ತಾಗಿದ್ದೀನಿ. ಹೌದು, ಕರೆಕ್ಟ್ ಹೇಳಿದ್ದೀರು. ಪೆಟ್ರೋಲ್ ತಗೊಂಡ್ರೆ ಪೆಟ್ರೋಲ್ ಕಣ್ಣು ಮುಂದೆ, ಸ್ಲಿಪ್ ಜೊತೆ ಕೊಡ್ತೀವಿ. ಮತ್ತು ಡೀಸೆಲ್ ಗಾಡಿ ತಗೊಂಡ್ರೆ ಡೀಸೆಲ್ 100% ಸರ್. ಪೆಟ್ರೋಲ್ ಆದ್ರೂ ತಗೊಳ್ಳಿ, ಡೀಸೆಲ್ ಗಾಡಿ ಆದ್ರೂ ತಗೊಳ್ಳಿ, ಒಂದು ಹಾಕಿಸ್ಕೊಡ್ತಾರೆ 100%. ಆಮೇಲೆ ಸರ್ ಆಫರ್ ನಿಮ್ಗೆ ಅದ್ರ ಜೊತೆ 2 ಅಮ್ಯೂಸ್ಮೆಂಟ್ ಪಾರ್ಕ್ ಟಿಕೆಟ್ ಕೊಡ್ತೀವಿ ಸರ್. ಅದು ವಂಡರ್ಲಾ ಇರ್ಲಿ, ಅದು ನಿಮ್ಗೆ ಇಲ್ಲಿ ಆಟಿ ನಗರಲ್ಲಿ ಫನ್ಬಳ್ಳಿ ಇರೋದು ಅದಿರ್ಲಿ, 2 ಟಿಕೆಟ್ ನಮ್ಮಿಂದ ಗ್ಯಾರಂಟಿ ಕೊಡ್ತೀರಾ. ಪ್ಲಸ್ 2,000 ರುಪೀಸ್ ಪೆಟ್ರೋಲ್ ಡೀಸೆಲ್ ಬೆನಿಫಿಟ್ಸ್ ಇದೆ. ಪೂರ್ತಿ ದಯವಿಟ್ಟು ವಿಡಿಯೋ ನೋಡಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಅದ್ರ ಜೊತೆಗೆ ಆಫರ್ ಎಲ್ಲ ಆಫರ್ ಇದು. ವಿಡಿಯೋ ಮಿಸ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ಪ್ರೈಸ್ ಏನ್ ಹೇಳಿದೀನಿ ಅದು ಚಾಲೆಂಜ್ ಚಾನ್ಸಲ್ ಸಿಗ್ತಾ ಇರೋದು ಗಾಡಿ ಆ ಬೆಲೆಗೆ. ಅದರಲ್ಲಿ ಬೆನಿಫಿಟ್ 2,000 ಅದು ಪೆಟ್ರೋಲ್ ಡೀಸೆಲ್, ಪ್ಲಸ್ 2,000 ಆಗತ್ತೆ, 2,500 ಆಗತ್ತೆ, ಇಲ್ಲ 4,000 ಆಗ್ಲಿ. 2 ಟಿಕೆಟ್ ನನ್ನ ಕಡೆಯಿಂದ ಕೊಡಿಸ್ತೀರಲ್ಲ? 100%. 2 ಆಫರ್ ಕೊಟ್ಟವ್ರೆ ಟೋಟಲ್ ಆಗಿ. ಹೌದು. ಅಂಡ್ ಪ್ರೈಸಿಂಗು ಕೊಡ್ತೀರಾ? ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ. ಎಷ್ಟು ಗಾಡಿ ಇದೆ ಸರ್ ಇವತ್ತು? 16 ಗಾಡಿದು ಹೇಳಿದೀವಿ. ಇನ್ನ ಗಾಡಿಗಳು ಇದೆ. ಕೆಲವು ಗಾಡಿ ರಬ್ಬಿಂಗ್ ಪಾಲಿಶ್ ಕಳ್ಸಿದೀವಿ, ಕೆಲವು ಗಾಡಿ ಬೇರೆ ಯಾರ್ಡಲ್ಲಿ ನಮ್ದು ಯಾರ್ಡು ಇದೆ, ಅಲ್ಲಿ ಕಳ್ಸಿಟ್ಟಿರ್ತೀವಿ. ಹೆಡ್ ಆಫೀಸ್ ನಾನು ಇರೋದು. ಒಂದ್ ಮೆಸೇಜ್ ಹಾಕಿ ಪೂರ್ತಿ ಕ್ಯಾಟ್ಲಾಗ್ ಫ್ರೆಶ್ ಕ್ಯಾಟ್ಲಾಗ್ ಕಳ್ಸಿದ್ವಿ. 140 ಇಂದ ಸ್ಟಾರ್ಟಿಂಗ್ ಎಂಡ್ ಅಂತ ಇಲ್ಲ. ನಿಮ್ಗೆ 23 ಲಕ್ಷ ಗಾಡಿ ಬೇಕಾದ್ರೂ ಒಂದೇ ಅವರ್ ಟೈಮ್ ಕೂಡ ಅರೇಂಜ್ ಮಾಡಿ ಕೊಡ್ತೀನಿ. ಇವತ್ತು ಬಜೆಟ್ 140 ಇಂದ ಸ್ಟಾರ್ಟಿಂಗ್ 335 ವರೆಗೂ ಲಾಸ್ಟ್ ಅಲ್ಲಿ ತೋರಿಸಿದೀವಿ ಅಲ್ವಾ? ಈ ಬಜೆಟ್ 4 ಲಕ್ಷ ಬಜೆಟ್ ಅನ್ಕೋಬಹುದು. ಹೌದು, 1,40,000 ಸ್ಟಾರ್ಟಿಂಗ್ ರೇಂಜ್ ಇದೆ. 1 ಅವರ್ ಟೈಮ್ ಕೊಟ್ರೆ ಯಾವ ಕಾರ್ ಬೇಕೋ ಅದನ್ನ ಅರೇಂಜ್ ಮಾಡಿ. ಚಾಲೆಂಜ್ ಲೋನ್ ಬಗ್ಗೆ ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಇದೆ. ಬ್ಯಾಂಕ್ ಕಡೆಯಿಂದ ಲೋನ್ ಬೇಕಂದ್ರೆ 2010 ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಲೋನ್. ಆಲ್ ಓವರ್ ಕರ್ನಾಟಕ ವಿತಿನ್ 1 ಡೇ ಲೋನ್ ಮಾಡಿ ಕೊಡ್ತೀವಿ. ಒಂದು ದಿನದಲ್ಲಿ ಮಾಡ್ಕೊಡ್ತೀವಿ. ಒಂದೇ ದಿವಸ ಸಾಕು. 5,000 ಹಾಕೊಡಿ, ಡೌನ್ ಪೇಮೆಂಟ್ ನಾನು ಮಾಡ್ಕೊಡ್ತೀನಿ ಅಂತ ನಾನು ಹೇಳಲ್ಲ. ಹೇಳಿದ್ರೆ ಹೇಳ್ಬೋದು, 0 ಡೌನ್ ಪೇಮೆಂಟ್ ಅಂತ ಹೇಳ್ಬೋದು. ಸುಮ್ನೆ ಕರಿಬಿಟ್ಟು ಅಡ್ವಾನ್ಸ್ ತಗೊಂಡು ತಮಾಷೆ ಮಾಡೋದಲ್ಲ. ಅಲ್ಲಿ ನಿಮ್ ಡಾಕ್ಯುಮೆಂಟ್ ಮಾತಾಡೋದು, ಅಲ್ಲಿ ನಿಮ್ ಸಿಬಿಲ್ ಮಾತಾಡೋದು, ನಿಮ್ ಪ್ರೊಫೈಲ್ ಮಾತಾಡೋದು, ನಾಲೆಲ್ಲ ಕೊಡ್ಸೋದು. ನಿಮ್ಗೆ ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಇದೆ. ಡಾಕ್ಯುಮೆಂಟ್ ತಗೋತೀವಿ, ಬ್ಯಾಂಕ್ ಅವ್ರಿಗೆ ಕೊಡ್ತೀವಿ, ಲಾಗಿನ್ ಮಾಡ್ತೀವಿ, ಅಗ್ರಿಮೆಂಟ್ ಆದ್ರೆ ಅಪ್ರೂವ್ ಮಾಡ್ತೀವಿ. ಇವತ್ತು ಬೆಳಿಗ್ಗೆ 10 ಗಂಟೆಗೆ ಗಾಡಿ ನೋಡಿ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಗಾಡಿ ಡೆಲಿವರಿ. ಅಷ್ಟೇ. ಪ್ರೈವೇಟ್ ಡೆಲಿವರಿ ಮಾಡ್ಕೊಟ್ಬಿಡ್ತೀರಾ ಆನ್ ಸ್ಪಾಟ್ ಸರ್. 10 ನಿಮಿಷ ಲೇಟ್ ಆಗಲ್ಲ. ಅಗ್ರಿಮೆಂಟ್ ಆದ ತಕ್ಷಣ ಇಲ್ಲಿ ದಯವಿಟ್ಟು ಬಂದ್ಬಿಡಿ, ಗಾಡಿ ಮಿಕ್ಕಿದ ಅಮೌಂಟ್ ಕೊಟ್ಟು ಗಾಡಿ ಡೆಲಿವರಿ ತಗೊಂಡು ಹೋಗ್ಬಿಡಿ. ಅಷ್ಟೇ. ಪ್ರೈವೇಟ್ ಲೋನ್ ನಿಮ್ಗೆ 10 ನಿಮಿಷ 15 ನಿಮಿಷ ಅಷ್ಟೇ ಫೈನಲ್ ತಗೊಳ್ಳೋದು. ಅದನ್ನ ಜಾಸ್ತಿ ನಾವು ತಗೊಳ್ಳಲ್ಲ. 40 to 50% ವರೆಗೂ ಲೋನ್ ಮಾಡಿ ಕೊಡ್ತೀವಿ. ಅದು 2008 ಮಾಡಲ್ಗೂ ಆಗುತ್ತೆ. 8 ಮಾಡಲ್ ಆಗುತ್ತೆ. ಬ್ರ್ಯಾಂಡ್ ಮೇಲೆ ಡಿಪೆಂಡ್. ನಿಮ್ಗೆ ಹೇಳಿದ್ರೆ ಕನ್ಫ್ಯೂಸ್ ಆಗ್ಬಿಡ್ತೀರಾ ವೀಕ್ಷಕರೇ. ಒಂದ್ಸಲಿ ಶೋರೂಮ್ ಬಂದ್ಬಿಡಿ. ಹೆಂಗೋ ಗಾಡಿ ತಗೊಳ್ಳೇಬೇಕಲ್ಲ, ಆಚೆ ಹೋಗ್ತೀರಾ. 4 ಜಾಗ ಹೋಗ್ಲೇಬೇಕು, 4 ಗಾಡಿ ನೋಡ್ಲೇಬೇಕು. ಒಂದ್ಸಲಿ ಲಾಸ್ಟ್ ಅಲ್ಲೇ ಬನ್ನಿ, ಸ್ಟಾರ್ಟಿಂಗ್ ಅಲ್ಲ ಲಾಸ್ಟ್ ಅಲ್ಲೇ ಬನ್ನಿ. ಒಂದ್ಸಲಿ ಬನ್ನಿ, ಎಲ್ಲ ಕ್ಲಿಯರ್ ಬ್ರೀಫ್ ಮಾಡಿ ಆನ್ ಸ್ಪಾಟ್ ಕೊಡ್ತೀನಿ. ಅದು ಸರ್ ಆಲ್ ಓವರ್ ಕರ್ನಾಟಕ ಅಲ್ಲ, ಪ್ರೈವೇಟ್ ಲೋನ್ ವಿತಿನ್ 20 to 22 ಕಿಲೋಮೀಟರ್ ರೇಡಿಯಸ್ ಅಲ್ಲೇ ಮಾಡೋದು. ಬ್ಯಾಂಕ್ ಲೋನ್ ಅಂದ್ರೆ ಆಲ್ ಓವರ್ ಕರ್ನಾಟಕ, ಕರ್ನಾಟಕ ಸರ್. ಸ್ಯಾಲರಿ ಸ್ಲಿಪ್ ಇದೆಯಾ, ಲೋನ್ ಆಗತ್ತೆ. ಅದು ಇಲ್ಲ. IT ಇರ್ಬೇಕು, ಅದು ಇಲ್ಲ. ಸ್ವಂತ ಮನೆ ಇರ್ಬೇಕು, ಅದು ಇಲ್ವಾ. ಬಾರಿ ಬ್ಯಾಂಕ್ ಅಕೌಂಟ್ ಇದ್ರೆ ಸಾಕು. ಅದರಲ್ಲಿ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ವ್ಯವಹಾರ ಅಮೌಂಟ್ ಹೋಗೋದು ಬರೋದು ಇರಬೇಕು. ಏನು ಸರ್ ಈ ಕಾಲದಲ್ಲಿ ಅಟ್ಲೀಸ್ಟ್ ಒಂದು ಮೊಬೈಲ್ ಫೋನೇ ತಗೊಂಡಿರ್ತೀರಾ ಸರ್. ಕರೆಕ್ಟ್ ಆಗಿ ಕಟ್ಕೊಂಡ್ರೆ ಸಿಬಿಲ್ ಹೋಗುತ್ತೆ ಮೇಲೆ. ಎಲ್ಲರೂ ಕೊಡ್ತಾರೆ ಲೋನ್. ಅಲ್ಲಿ ನಿಮ್ ಪ್ರೊಫೈಲ್ ಮಾತಾಡೋದು. ಬಟ್ ನಮ್ದು ಏನಿರುತ್ತೆ ಅಂದ್ರೆ ಇಂಟೆನ್ಷನ್, ನಮ್ ಕಸ್ಟಮರ್ಗೆ ಅಮೌಂಟ್ ಜಾಸ್ತಿ ಸಿಗ್ಬೇಕು, ಇಂಟ್ರೆಸ್ಟ್ ಕಮ್ಮಿ ಇರಬೇಕು. ಅಷ್ಟು ಪುಷ್ ಮಾಡ್ತೀವಿ ನಾವು. ಇಷ್ಟೇ ಆಗತ್ತೆ. 10,000ಗೆ ಗಾಡಿ ಕೊಡ್ತೀವಿ. ಅವೆಲ್ಲ ತಮಾಷೆ ಇಲ್ಲ ಸರ್, ಮಾಡಿ ಕೊಡ್ತೀವಿ. ಪ್ರೊಫೈಲ್ ಮೇಲೆ ಡಿಪೆಂಡ್. ಅದು ಸ್ಟಾರ್ಟ್ ಮಾಡೋಣ ಸರ್. ಸ್ಟಾರ್ಟ್ ಮಾಡೋಣ ಬನ್ನಿ. ವೀಕ್ಷಕರೇ, ತಡ ಮಾಡ್ತೀರಾ? ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಆಗಿದ್ರೆ
ಒಂದ್ 20 ಕಾರ್ಗಳಿದೆ. ಎಲ್ಲಾ ಕಾರ್ದು ಡೀಟೇಲ್ಸ್ ತಗೊಳ್ಳೋಣ, ಪ್ರೈಸಿಂಗ್ ಹೆಂಗಿದೆ ನೋಡೋಣ. ನೀವು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಪ್ರೈಸಿಂಗ್ ಎಲ್ಲ ಹೆಂಗಿತ್ತು ಅಂತ. ಬನ್ನಿ ತಡ ಮಾಡಿದಿರಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಸರ್ ಬನ್ನಿ. ಸೊ ಫ್ರೆಂಡ್ಸ್ ಆಗಿದ್ರೆ ಫಸ್ಟ್ ನೋಡ್ತಾ ಇರ್ಬೋದು ಒಂದು ಟಾಟಾ ಇಂಡಿಗೋ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಫಸ್ಟ್ ಗಾಡಿ ಇವತ್ತು ಟಾಟಾ ಇಂಡಿಗೋ ಸರ್, CS ವೇರಿಯಂಟ್ ಪೆಟ್ರೋಲ್ ಗಾಡಿ. 2010 ಮಾಡಲ್, ಸಿಂಗಲ್ ಓನರ್, ಬರೀ 47,000 ಹೊಡೆದ ರೆಕಾರ್ಡೆಡ್ ವೀಕ್ಷಕರೇ. ಬರೀ 44. ಹೌದು, ಟಾಟಾ ಇಂಡಿಕಾ ಅಲ್ಲ, ಇಂಡಿಗೋ ದೊಡ್ಡ ಗಾಡಿ, ಸಿಡನ್ ಗಾಡಿ. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಎಲ್ಲ ಹೇಗಿದೆ ಅಂತ. ತುಂಬಾನೇ ಚೆನ್ನಾಗಿದೆ. ಓನರ್ಶಿಪ್ ಸರ್ ಸಿಂಗಲ್ ಓನರ್, 47,000 ಹೊಡೆದ ರೆಕಾರ್ಡೆಡ್ ಸರ್. ಪೆಟ್ರೋಲ್ ಗಾಡಿ 15-16 ವರೆಗೂ ಆರಾಮಾಗಿ ಮೈಲೇಜ್ ಕೊಡುತ್ತೆ. 5 ಲಕ್ಷ ಇಂಜಿನ್ ಕೆಪಾಸಿಟಿ. 5 ಲಕ್ಷ ಆರಾಮಾಗಿ ಬೇಕಾದ್ರೆ ವಿಚಾರಿಸ್ಕೊಂಡು ಆಮೇಲೆ ಬನ್ನಿ ನಮ್ ತವ. ಪ್ರೈಸಿಂಗ್ ಸರ್ ಇಂಟೀರಿಯರ್ ಬಗ್ಗೆ ಹೇಳ್ಬಿಡ್ಲ, ಇಲ್ಲ ಪ್ರೈಸ್ ಹೇಳ್ಬಿಡ್ಲ? ಹೇಳಿ ಸರ್ ಇಂಟೀರಿಯರ್ ಬಗ್ಗೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. ಸ್ಟಾರ್ಟ್ ಮಾಡ್ಕೊಂಡು ಒಂದ್ ಟ್ರಿಪ್ ಹೊಡಿತಾ ಇರ್ಬೇಕಷ್ಟೇ. ಇವಾಗ ಬೆಲೆ ಹೇಳ್ತೀನಿ ಸರ್, ನಿಮ್ ಚಾನಲ್ ಮುಖಾಂತರ ಬಂದೆ 1,80,000 ಕೊಡ್ತೀನಿ ಸರ್. 1,80,000ಕ್ಕೆ ಟಾಟಾ ಇಂಡಿಗೋ. ಹೌದು, 2010 ಮಾಡಲ್ ವೀಕ್ಷಕರೇ. ಅದ್ರಲ್ಲೂ ಪೆಟ್ರೋಲ್, ಸಿಂಗಲ್ ಓನರ್, ಬರೀ 47,000 ರೆಕಾರ್ಡೆಡ್. ಹೌದು ಸರ್. ಬೀಟು I10 ಬೇಡ, ಶೇಪಲ್ ಗಾಡಿ ಬೇಕಾ, ಹ್ಯಾಚ್ ಬ್ಯಾಕ್ ಬೇಕಾ, ತಗೊಳ್ರಿ. ಬೀಟ್ ತಗೋಬೇಕು. ಫಸ್ಟ್ ಹೇಳ್ಬಿಡ್ತೀನಿ ನೋಡಿ, ನೋಟ್ ಮಾಡ್ಕೊಳ್ಳಿ. ಎಲ್ಲಾ ಪಾರ್ಟ್ ಸಿಗತ್ತೆ, ಏನ್ ಸಿಗಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲಾ ಪಾರ್ಟ್ ಸಿಗತ್ತೆ. ಸಣ್ಣ ಪಟ್ಟ ಪಾರ್ಟ್ಸ್ ಬೇಕಾದ್ರೂ ನನ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನ್ ತರ್ಕೊಡ್ತೀನಿ. ಅದ್ ಜವಾಬ್ದಾರಿ ಅಲ್ವಾ ಸರ್? ಹೌದು. ಬೀಟ್ ಸರ್, ಇದು 4 ಟೈರ್ ಫ್ರೆಶ್ ಟೈರು. 90-95% ಇಲ್ಲ, 100% ಇದೆ ಟೈರು. 2010 ಮಾಡಲ್, ಚೆವರ್ಲೆಟ್ ಬೀಟ್ LT ವೇರಿಯಂಟ್, ಸಿಂಗಲ್ ಓನರ್. ಸೆಕೆಂಡ್ ಓನರ್ ಇದ್ದು 69,000 ಹೊಡಿರೋದ್ ರೆಕಾರ್ಡೆಡ್. ಸಖತ್ತಾಗಿದೆ ಸರ್ ಗಾಡಿ, ಏನ್ ಮಾತಾಡಂಗೆ ಇಲ್ಲ. ಹಾಗೆ ಇಂಟೀರಿಯರ್ ಹೇಳ್ತೀನಿ ನೋಡಿ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. ಇದು ಚೆವರ್ಲೆಟ್ ಬಿಟ್ LT ಪೆಟ್ರೋಲ್. 17-18 ವರೆಗೂ ಮೈಲೇಜ್ ಕೊಡುತ್ತೆ ಸರ್. ಅದು ಡ್ರೈವಿಂಗ್ ಮೇಲೆ ಡಿಪೆಂಡ್. ಡ್ರೈವಿಂಗ್ ಮೇಲೆ 1.2 cc ಇಂಜಿನ್ ಬರುತ್ತೆ. 16 ಅಂತೂ ಪಕ್ಕಾ ಕೊಡುತ್ತೆ. ಇನ್ನ 2 ಕಿಲೋಮೀಟರ್ ಜಾಸ್ತಿ ಹೈವೇಗೆ ಕೊಡಬಹುದು. ನಿಮ್ ಡ್ರೈವಿಂಗ್ ಮೇಲೆ ಡಿಪೆಂಡ್ ಅದು. ಪ್ರೈಸಿಂಗ್ ಸರ್ 2010 ಮಾಡಲ್, ಸೆಕೆಂಡ್ ಓನರ್, 67,000, ಪೆಟ್ರೋಲ್, ಚೆವರ್ಲೆಟ್ ಬಿಟ್ LT. ಎಷ್ಟಕ್ಕೆ ಕೊಳ್ಳಿ? 1,87,000 ಕೊಡ್ತೀನಿ ಹೋಗಿ. ಇನ್ನೊಂದು ಪ್ರೈಸ್ 1,85,000 ಫೈನಲ್. 1,85,000ಕ್ಕೆ ಬೀಟು ಬನ್ನಿ. ಇನ್ನೊಂದು ಚೆವರ್ಲೆ ಗಾಡಿ ಸರ್, ಕಮ್ಮಿ ಬಜೆಟ್ ಅಲ್ಲಿ ಸಿಡಾನ್ ಗಾಡಿ ಬೇಕಂದ್ರೆ ನಮ್ ತವ ಬನ್ನಿ. ವಿತ್ ಫ್ರೆಶ್ FC 2006 ಮಾಡಲ್, ಚೆವರ್ಲೆಟ್ ಆವಿಯೋ, LT ವೇರಿಯಂಟ್, LS ವೇರಿಯಂಟ್, 4 ಮ್ಯಾಗ್ ವೀಲ್, ಸ್ಪೈಲರ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಓಕೆ ಸರ್ ಗಾಡಿ ಇದು ನೀವು ಫ್ರೆಶ್ FC ಸಮೇತ ಪದೇ ಹೇಳ್ತಾ ಇದೀನಿ. 2006 ಮಾಡಲ್, ಸೆಕೆಂಡ್ ಓನರ್, 1,20,000 ಹೊಡಿರೋದ್ ರೆಕಾರ್ಡೆಡ್. ಇಂಪರಿಂಗ್ ನಾವು ಮಾಡಲ್ಲ ಸರ್. ಪ್ರೀತಿಯಿಂದ 5,000 ನಾವು ಫೈಟ್ ಮಾಡಿ ತಗೋತೀವಿ, ಇಲ್ಲ ಕೊಳ್ಳೇಬೇಕಂತ. ಬಟ್ ಚೀಟಿಂಗ್ ಕೆಲಸ ನಮ್ಮ ಹತ್ರ ಇಲ್ಲ. ಓವರ್ ಸ್ಟ್ರೇಟ್ ಫಾರ್ವರ್ಡ್ ಬಿಸ್ನೆಸ್, ಕರೆಕ್ಟ್ ಮಾತಾಡ್ತೀವಿ. ನೋಡ್ಕೊಳ್ಳಿ, ಗಾಡಿ 4 ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಫೋಟೋಸ್ ಬೇಕಾದ್ರೆ ವಾಟ್ಸ್ಆಪ್ ಮಾಡ್ತೀವಿ, ಫೋನ್ ಮಾಡಿ ಸಾಕು. ಪ್ರೈಸಿಂಗ್ ಏನ್ ಹೇಳ್ತಾ ಇದ್ದಾರೆ? ಕಮ್ಮಿ ಬಜೆಟ್ ಅಲ್ಲಿ ಸರ್ 1,80,000 ಕೊಡ್ತೀವಿ. ಎಷ್ಟು? 1,80,000. 1,80,000ಕ್ಕೆ ಸಿಡಾನ್ ಗಾಡಿ, ಚೆವರ್ಲೆಟ್ ಆವಿ. ಎಲ್ಲಿ? GS ಕಾರ್ವಾಲ್ಗೆ ಬರ್ಬೇಕು. ಎಲ್ಲಿ ಬರುತ್ತೆ ಸರ್ GS ಕಾರ್ವಾಲ್ಟ್? ಜಯನಗರ, ಬ್ಯಾಂಗ್ಳೂರ್, ಫಸ್ಟ್ ಬ್ಲಾಕ್. ಎಷ್ಟು? ನಿಮ್ಮಾನ್ಸ್ ಹಾಸ್ಪಿಟಲ್ ಅಷ್ಟೇ. ಅಲ್ಲಿ ಬಂದ್ಬಿಟ್ಟು ಫೋನ್ ಮಾಡಿ, ನಾನೇ ಬರ್ತೀನಿ, ಕರ್ಕೊ ಬರ್ತೀನಿ. ಅಲ್ವಾ? ಇನ್ನೊಂದು ಟಾಟಾ ಗಾಡಿ ಇದೆಯಲ್ಲ ಸರ್, 22 ಮೈಲೇಜ್ ಅಣ್ಣ. 2010 ಮಾಡಲ್ ಟಾಟಾ ಮಾನ್ಸಾ. ಓಕೆ. ಸೆಕೆಂಡ್ ಓನರ್, 1,13,000 ಹೊಡಿರೋದ್ ರೆಕಾರ್ಡೆಡ್. ನಾನು ಹೇಳಿದ್ದಲ್ಲ ಟೆಂಪರಿಂಗ್ ನಾವು ಮಾಡಲ್ಲ ಅಂತ. ನೋಡ್ಕೊಳ್ಳಿ, 1,13,000 ಹೊಡಿರೋದ್ ರೆಕಾರ್ಡೆಡ್. ಸಿಟೀಸ್ ತಂದು ನಿಲ್ಸಿದೀರಾ? ಹೌದು ಸರ್, ರಬ್ಬಿಂಗ್ ಪಾಲಿಶ್ ಆಗಿದೆ, ಇಂಟೀರಿಯರ್ ವಾಶ್ ಆಗಿದೆ. ಮದುವೆ ಹುಡುಗಿಗೆ ಸ್ವಲ್ಪ ಮೇಕಪ್ ಹೊಡೆದಿದೀವಿ ಅಷ್ಟೇ. ಬಟ್ 100% ಆಕ್ಸಿಡೆಂಟ್ ಫ್ರೀ ಅಲ್ವಾ? ಹೌದು. ಪ್ರೈಸಿಂಗ್ ಸರ್, ಪ್ರೈಸಿಂಗ್ ನೀವು ಕೇಳಲೇಬೇಡಿ ಸರ್, ಫುಲ್ ಬಜೆಟ್ ಅಲ್ಲಿ ಕೊಡ್ತೀನಿ. I10 ಬೆಲೆಗೆ ನಾನು ಮಾನ್ಸಾ ಕೊಡ್ತಾ ಇದ್ದೀನಿ. ಸಿಡಾನ್ ಗಾಡಿ I10 ಬಜೆಟ್ ಗೆ ಮಾನ್ಸಾ ಕೊಡ್ತೀನಿ ಸರ್. 2,35,000 ಕೊಡ್ತೀನಿ ಸರ್. 2,35,000. ಬರ್ರಿ, ಇಲ್ಲಿ ಬರ್ಬೇಕು, ಬನ್ನಿ, ಗಾಡಿ ನೋಡಿ, ಕ್ವಾಲಿಟಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಮಾರುತಿ ಕಾರು, ಮಾರುತಿಯಲ್ಲಿ ಬೇಕಾ? ಕಮ್ಮಿ ಬಜೆಟ್ 2 ವೀಲರ್ ಬಜೆಟ್ ಅಲ್ಲಿ ಕಾರ್ ಬೇಕಾ? ಕ್ರೆಡಿಟ್ ಕಾರ್ಡ್ ತಗೋ ಬನ್ನಿ, ಕಾರ್ ಕೊಟ್ಟು ಕಳಿಸ್ತೀನಿ. ವ್ಯಾಗನಾರು ಕ್ರೆಡಿಟ್ ಕಾರ್ಡ್ ಅಲ್ಲೂ ಸಿಗುತ್ತಾ? ಸರ್ ಮೆಷಿನ್ ಇದೆ, ಬನ್ನಿ ಸರ್, ಸ್ವೈಪ್ ಮಾಡಿ ಒಂದ್ ಗಾಡಿ ತಗೊಂಡೋಗಿ. ಏನ್ ಡೇಟ್ ಹೊಡಿಬೇಕಾ? ಬನ್ನಿ, ಕ್ರೆಡಿಟ್ ಕಾರ್ಡ್ ಇದೆ, ತಗೋ ಬನ್ನಿ. ಮಾಡ್ಲು ಸರ್ 2009 ಸಿಂಗಲ್ ಓನರ್. ಓಕೆ. 67,000 ಹೊಡಿದೆ ಸರ್ ರೆಕಾರ್ಡೆಡ್. 67,000 ಪೆಟ್ರೋಲ್ ಗಾಡಿ. 17-18 ವರೆಗೂ ಮೈಲೇಜ್ ಕೊಡುತ್ತೆ. ಮೇಂಟೆನೆನ್ಸ್ ತುಂಬಾ ಫ್ರೀ ಇರುತ್ತೆ, ಏನು ಮಾಡಂಗಿಲ್ಲ. 2-3 ಸಾವಿರ ಕೊಟ್ರೆ ಸರ್ವಿಸ್ ಆಗ್ಬಿಡುತ್ತೆ. 4 ಟೈರ್ ಫ್ರೆಶ್ ಇದೆ. ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ, ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ ಬರುತ್ತೆ. LX ಇದು 2009 ಮಾಡಲ್. ಪ್ರೈಸಿಂಗ್ 1,40,000 ಕೊಡಿ ಅಣ್ಣ, ವಿತ್ NOC ಕೊಡ್ತೀನಿ. ಎಷ್ಟು ಸರ್ ಪ್ರೈಸ್? 1,40,000. 1,40,000. ಇನ್ನೊಂದ್ಸತಿ ಕೇಳಿ. ಎಷ್ಟು? 1,35,000 ಕೊಡಿ. 1,35,000. 1,35,000 ವಿತ್ NOC. ಬನ್ನಿ, ಕೊಡ್ತೀನಿ. ವಿತ್ ಕೆ ನಂಬರ್ ಅಂದ್ರೆ 180 ಫೈನಲ್. ಬನ್ನಿ, ಇನ್ನ ಹೆಚ್ಚು ಕಡಿಮೆ ಬೇಕಾ? ಮಾಡ್ಕೊಡ್ತೀನಿ. ಹೇಮಂತ್ ಸರ್ ಅಂತ ಹೆಸರು ತಗೋಬಿಡ್ರಿ, ನಾನು ಮಾಡಿ ಕೊಡ್ತೀನಿ. ಬನ್ನಿ, ನಮ್ಮ ಹೆಸರಲ್ಲಿ ಸಾಕು ನಿಮ್ಗೆ. ಫೈನಲ್ ಅದೇನಿದೆ ಬೆಸ್ಟ್ ಪ್ರೈಸ್ ಮಾಡಿಸಿ ಕೊಡ್ತಾರೆ. ವಿತ್ NOC ಎಷ್ಟಂದ್ರೆ ಸರ್ ಫೈನಲ್? 135. 1,35,000.
ಹೌದು ಇನ್ನ ಕಡಿಮೆ ಬೇಕಾ ಮಾಡಿ sir. ಸರ್ದು ಸಬ್ಸ್ಕ್ರೈಬ್ ಮಾಡಿದ್ವಿ ಅಂತ ತೋರಿಸ್ಬಿಟ್ರೆ ಹಾ. ಹೇಳಲ್ಲ ಗಾಬರಿ ಆಗ್ಬಿಡ್ತೀರಾ ಅಷ್ಟು ಕಮ್ಮಿ ಮಾಡಿ ಕೊಡ್ತೀನಿ. ಹೌದಾ? ಹೌದು ಚಾಲೆಂಜ್. ಓಕೆ ಓಕೆ. ಹಾಗೆ ಫಿಯಟ್ ಸರ್, ಫಿಯಟ್ ಲೀನಿಯಾ. ಫಿಯಟ್ ಲೀನಿಯಾ ಸರ್ ಒಳ್ಳೆ ಕ್ವಾಲಿಟಿ ಇರುತ್ತೆ ಸರ್, ತುಂಬಾ ಒಳ್ಳೆ ಗಾಡಿ, ಏನ್ ಮಾತಾಡಂಗಿಲ್ಲ. ಡೀಸೆಲ್ ಗಾಡಿ 20-22 ಮೈಲೇಜ್ ಕೊಡುತ್ತೆ, ಸಿಂಗಲ್ ಸ್ಕ್ರಾಚ್ ಇಲ್ಲ, 100% ಆಕ್ಸಿಡೆಂಟ್ ಫ್ರೀ. 2011 ಮಾಡಲ್ 2011. ಸೆಕೆಂಡ್ ಓನರ್ 98,000 ಹೊಡಿರೋದು ರೆಕಾರ್ಡೆಡ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲಾ ಬರುತ್ತೆ. ವಿತಿನ್ ಸಿಟಿ 17 ವರೆಗೂ ಮೈಲೇಜ್ ಕೊಡುತ್ತೆ. ಹೈವೇ 20-22 ಕೊಡುತ್ತೆ. 4 ಫ್ರೆಶ್ ಟೈರ್, ಬೂಟ್ ಸ್ಪೇಸ್ ತುಂಬಾ ದೊಡ್ಡದು ಬರುತ್ತೆ. ಇನ್ನ ಏನ್ರಿ ಬೇಕು ಇನ್ಫಾರ್ಮೇಶನ್ ಎಲ್ಲ ಕೊಡಕ್ ರೆಡಿ ಇದೀನಿ ಅಲ್ವಾ? ಆಲ್ಮೋಸ್ಟ್ ಎಲ್ಲಾ ಫೀಚರ್ಸ್ ಬಂದ್ಬಿಡುತ್ತೆ. ಫಿಯಟ್ ಲೀನಿಯಾ ಸೇಮ್ ಸ್ವಿಫ್ಟ್ ಇಂಜಿನ್. ಹೌದು ಸರ್, ಇವರೇ ಕೊಡೋದು ಎಂಜಿನ್ ಅಲ್ವಾ? ಹೌದು. ಪ್ರೈಸಿಂಗ್ ಸರ್ 2011 ಮಾಡಲ್ ಸೆಕೆಂಡ್ ಓನರ್ 98,000 ಹೊಡಿದೆ ಸರ್. ಎಷ್ಟಾಗ್ ಬೇಕು ಬನ್ನಿ ಅಣ್ಣ, 260ಗೆ ಕೊಡ್ತೀನಿ ಸರ್. ಬಜೆಟ್ ಅಲ್ಲಿ ಹೇಳಿ ಸರ್ ಇನ್ನೊಂದು ಪ್ರೈಸ್. ಸರ್ 775 ಫೈನಲ್. ಹಳೆ ವಿಡಿಯೋದಲ್ಲಿ ಹೇಳಿದೀನಿ, ಬೇಕಾದ್ರೆ ನೋಡ್ಕೊಳ್ಳಿ. ಬರೀ ಸರ್ ಬಂದಿದ್ದಾರೆ ಇವತ್ತಂತ 15,000 ಅನ್ನ ಡಿಸ್ಕೌಂಟ್. 260 ಹೇಳಿದೀನಲ್ಲ, 755 ಕೊಡಿ ಹೋಗಿ ಅಣ್ಣ. 2,55,000 ಬರೀ ನೀವು ಬಂದಿದ್ದೀರ ಅಂತ ಅಣ್ಣ. 255ಗೆ ಕೊಡ್ತೀನಿ ನಿಮ್ ವೀಕ್ಷಕರಿಗೆ ಬಂದ್ರೆ. ಇನ್ನ ಕಡಿಮೆ ಬೇಕಾ? ಗಾಡಿ ತಗೊಳ್ಳೇಬೇಕಾ? ಟೈಮ್ ವೇಸ್ಟ್ ಮಾಡಬೇಡಿ, ಇಲ್ಲಿ ಬನ್ನಿ, ಹೆಚ್ಚು ಕಡಿಮೆ ಮಾಡೇ ಕೊಡ್ತೀನಿ. ಆನ್ ಟೇಬಲ್. ಹಾಗೆ ಇನ್ನೊಂದು ಚೆವರ್ಲೆ ಗಾಡಿ ಇದೆಯಲ್ಲ ಸರ್, ಕಮ್ಮಿ ಬಜೆಟ್ ಅಲ್ಲಿ ಕಲಿಯಕ್ಕೋಸ್ಕರ ಗಾಡಿ ಬೇಕಾ? ತಗೊಳ್ಳಿ, ಚೆವರ್ಲೆಟ್ ಸ್ಪಾರ್ಕ್ ಇದೆ, 2008 ಮಾಡಲು, ಸೆಕೆಂಡ್ ಓನರ್. ಬಾರಿ 58,000 ಹೊಡಿದೆ ರೆಕಾರ್ಡೆಡ್. 4 ಟೈರ್ ಫ್ರೆಶ್ ಇದೆ. ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ 2 ಬರುತ್ತೆ, AC ಸಿಸ್ಟಮ್, ಲೆದರ್ ಸೀಟ್ ಇದೆ. ಚಿಕ್ಕ ಗಾಡಿ, ಲೋ ಮೇಂಟೆನೆನ್ಸ್ ಗಾಡಿ, 18 ವರೆಗೂ ಮೈಲೇಜ್ ಕೊಡುತ್ತೆ ಸರ್. ಇದು ಬಂದು ಪೆಟ್ರೋಲ್ ಗಾಡಿ. ಹೌದು. 18 ಮೈಲೇಜ್. ಹೌದು ಸರ್, 18 ವರೆಗೂ ಮೈಲೇಜ್ ಕೊಡುತ್ತೆ. ಅದರಲ್ಲೂ ಮಾಡಲ್ ಕಾರು. ಹೌದು. ಇದು ನಿಮ್ಗೆ ಬೆಲೆ ಹೇಳ್ಬೇಕಾದ್ರೆ ವಿತ್ ಫ್ರೆಶ್ 5 ವರ್ಷ FC ಕೊಡ್ತೀನಿ, ಫ್ರೆಶ್ ಇನ್ಶೂರೆನ್ಸ್ ಕೊಡ್ತೀನಿ. ಬಾರಿ 1,40,000 ಕೊಳ್ಳಿ. ಇನ್ನೊಂದು ಪ್ರೈಸ್ ಸರ್, ಕಡಿಮೆ ಮಾಡಿ. 138. ಇನ್ನೊಂದು ಪ್ರೈಸ್ 137 ಫೈನಲ್. ಎಷ್ಟು? 137. 1,37,000ಕ್ಕೆ ವಿತ್ ಫ್ರೆಶ್ FC ಇನ್ಶೂರೆನ್ಸ್ ಕೊಡ್ತೀನಿ ಸರ್. ಇದು ಫೈನಲ್ ಚಾನಲ್ ಇಂದ ಮುಖಾಂತರ ಬಂದ್ರೆ. ಹಾಗೆ I10 ಇದೆಯಲ್ಲ ಸರ್, ಇದು ಕೂಡ ಪಾರ್ಕಿಂಗ್ ಜಾಗಕ್ಕೆ ಇಷ್ಟೇ ಗಾಡಿ ಬೇಕು, ಮೇಂಟೆನೆನ್ಸ್ ಗೋಸ್ಕರ ತಂದಿಟ್ಟಿರೋದು, ಅವ್ರಿಗೋಸ್ಕರ ತಂದಿಟ್ಟಿರೋದು. 2010 ಮಾಡಲು. ಓಕೆ. ಗಾಡಿ ತೋರಿಸ್ಕೊಳ್ಳಿ ಹೆಂಗಿದೆ ಅಂತ. 5 ಸ್ಟಾರ್ ಚಾಕ್ಲೇಟ್ ಇದು ಕಲರ್. ಸ್ಮೂತ್, ಸ್ವೀಟ್, ಅಫೋರ್ಡಬಲ್ ಎಲ್ಲ ಇರುತ್ತೆ. ಮೇಂಟೆನೆನ್ಸ್ ತುಂಬಾ ಹ್ಯಾಸಲ್ ಫ್ರೀ. 2010 ಮಾಡಲ್ ಸೆಕೆಂಡ್ ಓನರ್ 70,000 ಚಿಲ್ಲರೆ ಹೊಡಿದೆ ಸರ್. ಟ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಕಪ್ಪ ಇಂಜಿನ್ 1.2 ಬರುತ್ತೆ. ಸಖತ್ತಾಗಿದೆ ಗಾಡಿ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್. ಇನ್ನವರೆಗೂ ಸಿಸ್ಟಮ್ ಚೇಂಜ್ ಮಾಡಿಲ್ಲ, ಅದೇ ಸಿಸ್ಟಮ್ ಇಟ್ಟಿದ್ದಾರೆ ನೋಡಿ. ಸೇಮ್ ಕಂಪ್ನಿಯಿಂದ ಏನ್ ಬಂದಿದೆ ಅದೇ ಸಿಸ್ಟಮ್ ಇದೆ ಇದುವರೆಗೂ. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಎಲ್ಲ ಹೇಗಿದೆ ಅಂತ. ಪ್ರೈಸಿಂಗ್ ಏನೇನು ಕೋಟ್ ಮಾಡ್ತಾ ಇದ್ದೀರಾ? 2010 ಮಾಡಲ್ ಸರ್ ಇದು. 2010 ಫೈನಲ್ ಸರ್. 2,45,000 ಕೊಡ್ತೀನಿ ಸರ್. ಫೈನಲ್ ಹೇಳಿ ಸರ್. 275ಗೆ ಕೊಡ್ತಾರೆ. 245. ಇನ್ನೊಂದ್ ಸರ್ 243ಗೆ ಕೊಡ್ತೀನಿ, ಬನ್ನಿ. ಎಷ್ಟು ಸರ್? ಫುಲ್ ಫಾರ್ಮ್ ಅಲ್ಲಿ ಹೇಳಿ ಸರ್. 143 ಅಂದ್ರೆ ಐ ಲವ್ ಯು, 243 ಅಂದ್ರೆ ಐ ಲವ್ ಯು ಟು. 243ಗೆ ಕೊಡ್ತೀನಿ, ಬನ್ನಿ. 243. ಹೌದು. 2,43,000 ಬಡಿ ನಿಮ್ ಚಾನಲ್ ಮುಖಾಂತರ ಬಂದ್ರೆ. I20 ಬೇಕಾ? ನಮ್ಮ ಹತ್ರ ಇದೆ, ಬನ್ನಿ ಅಣ್ಣ. ಅದು ಕೂಡ ಬೆನಿಫಿಟ್ಸ್ ಹೇಳ್ಬಿಡ್ತೀನಿ ಫಸ್ಟೇ. ಸನ್ರೂಫ್ ನೋಡ್ಕೊಳ್ಳಿ. ಸನ್ರೂಫ್. ಹೌದು. 8 ಏರ್ ಬ್ಯಾಗ್ ಇದೆ ಗಾಡಿಗೆ. 8 ಏರ್ ಬ್ಯಾಗ್. ಒಂದಲ್ಲ ಎರಡಲ್ಲ 8 ಏರ್ ಬ್ಯಾಗ್ ಇದೆ ಮತ್ತು 4 ಮ್ಯಾಗ್ವಿಲ್. 4 ಮ್ಯಾಗ್ವಿಲ್. ಹೌದು ಸರ್, ಸಖತ್ತಾಗಿದೆ. ಡಿಫಾಗರ್, ರೇರ್ ವೈಫರ್, ABS, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಟಾಪ್ ಪೆನ್ ಗಾಡಿ. ಏನ್ ಮಾತಾಡಂಗಿಲ್ಲ. 20-22 ಮೈಲೇಜ್ ಆರಾಮಾಗಿ ಕೊಡುತ್ತೆ. 2009 ಥರ್ಡ್ ಓನರ್ 84,000 ಉಳಿದೆ. ಡೀಸೆಲ್ ಗಾಡಿ ಫೈನಲ್ ವಿತ್ ಸನ್ರೂಫ್ ಬೇಕಾ? ಬನ್ನಿ, ಬೇಗ ತಗೊಳ್ಳಿ. ಎಷ್ಟೇ ಬೇಕು ಬರುತ್ತೆ ಸರ್ ಗಾಡಿಲಿ? 8. ಈ ಕಡೆ 3 ಪಿಲ್ಲರ್, ಆ ಕಡೆ 3 ಡ್ಯಾಶ್ ಬೋರ್ಡ್ ಬಂದು 7, ಸ್ಟೇರಿಂಗ್ ಮೇಲೆ ಒಂದು 8. ಅದು ಕೂಡ ಡೀಸೆಲ್ ಆಸ್ಟಾ ಟಾಪ್ ಅಂಡ್ ಲಿಮಿಟೆಡ್ ಎಡಿಷನ್. ಹೌದಣ್ಣ. ಬನ್ನಿ ಸರ್. ವಿತ್ ಫ್ರೆಶ್ ಬ್ಯಾಟ್ರಿ ಇದೆ, ಫ್ರೆಶ್ ಇನ್ಶೂರೆನ್ಸ್ ಕೂಡ ಇದೆ. ಬನ್ನಿ ತೋರಿಸ್ತೀನಿ. ಪ್ರೈಸ್ ಹೇಳಿ ಸರ್. 3,20,000 ಕೊಳ್ಳಿ. ಎಷ್ಟು? 3,20,000 ಕೊಳ್ಳಿ, ಕೊಡ್ತೀನಿ ಗಾಡಿ. ಇನ್ನೊಂದು ಪ್ರೈಸ್ 3,15,000 ಫೈನಲ್. 3,15,000ಕ್ಕೆ ಏನೇನ್ ಬರುತ್ತೆ ಸರ್ ಫೀಚರ್ಸ್? ಸನ್ರೂಫ್, ಮ್ಯಾಗ್ವಿಲ್, ಏರ್ ಬ್ಯಾಗ್, ABS, ಫ್ರೆಶ್ ಬ್ಯಾಟ್ರಿ ವಿತ್ ಫ್ರೆಶ್ ಇನ್ಶೂರೆನ್ಸ್. 8 ಏರ್ ಬ್ಯಾಗ್ ಬರುತ್ತೆ. 8. ಬನ್ನಿ ತೋರಿಸ್ತೀನಿ. ಹಾಗೆ ಸರ್ ಫಾರ್ಡ್ ಫಿಗೋ ತುಂಬಾ ಡಿಮಾಂಡಬಲ್ ಗಾಡಿ ಬೇಕಲ್ಲ, ಬನ್ನಿ. GSK ಒಳಗೆ ನಾನ್ ಕೊಡ್ತೀನಿ, ನೋಡ್ಕೊಳ್ಳಿ ಹೆಂಗಿದೆ. ಮದುವೆ ಹುಡುಗಿ ಹೆಂಗ್ ರೆಡಿ ಆಗಿದೆ ಇದು ಸರ್. ಸಿಂಗಲ್ ಸ್ಕ್ರಾಚ್ ಇಲ್ಲ, 100% ಆಕ್ಸಿಡೆಂಟ್ ಫ್ರೀ. ಡಿಫಾಗರ್, ರೇರ್ ವೈಫರ್ ಬರುತ್ತೆ. 4 ಟೈರ್ ಒಳ್ಳೆ ಕಂಡೀಷನ್ ಅಲ್ಲಿ ಮೇಂಟೈನ್ ಆಗಿದೆ. 95-99% ಬಟನ್ ಇದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಏರ್ ಬ್ಯಾಗ್ 2 ಏರ್ ಬ್ಯಾಗ್ ಬರುತ್ತೆ. ಅದು ಕೂಡ ಡೀಸೆಲ್ ಗಾಡಿ ಸರ್. 20-24 ವರೆಗೂ ಮೈಲೇಜ್ ಕೊಡುತ್ತೆ. 20-24 ವರೆಗೂ ಮೈಲೇಜ್ ಬರುತ್ತೆ. ಹೌದು ಸರ್, ಡೀಸೆಲ್ ಗಾಡಿ. ಹೌದು, ಮೇಂಟೈನ್ ಆರಾಮಾಗಿ ಮಾಡ್ಬೋದು. 2011 ಮಾಡಲ್, 2011 ಸೆಕೆಂಡ್ ಓನರ್. 72,000 ಓಡಿದೆ. 72,000 ಓಡಿರೋದ್ ರೆಕಾರ್ಡ್. ಟೈಟಾನಿಯಂ ಏರ್ ಬ್ಯಾಗ್ ಬರೋ ಗಾಡಿ ವೀಕ್ಷಕರೇ, ಮಿಸ್ ಮಾಡಕ್ ಹೋಗ್ಬೇಡಿ. ಎಷ್ಟಾಗ್ ಬೇಕು? ಎಷ್ಟು ಸರ್? ಸರ್ ಒಂದೇ ಒಂದ್ ರೇಟ್ ಹೇಳ್ತೀನಿ ನೋಡಿ. 2,75,000 ಕೊಟ್ಟಿಂಗ್ ಸರ್. ಎಷ್ಟಾಗ್ ಕೊಡ್ಬೇಕು ಸರ್ ಫೈನಲ್? ನೀವ್ ಹೇಳಿ. ಮಾಡಲ್ಲ 11 ಮಾಡಲ್. ಹೌದು. ಒಂದ್ 2 ಲಕ್ಷ
ಸರ್ ತುಂಬಾ ಕಡಿಮೆ ಹೇಳ್ಬಿಡ್ತಾ ಇದೀರಾ. ಹಾ? 250 ಫೈನಲ್ ಅಂತ ಹೇಳಿದೀನಿ ಲಾಸ್ಟ್ ವಿಡಿಯೋದಲ್ಲಿ. Okay. 240 ಕೊಡ್ತೀನಿ. ಮತ್ತು ಒಂದ್ ಮೋರ್ ಬೆನಿಫಿಟ್ ಗಾಡಿಗೆ. ಹೇಳಿ ಸರ್. ಆರ್ಟಿಒ ಚಾರ್ಜಸ್ ಪೇ ಆಫ್ ಮಾಡ್ತೀನಿ ಗಾಡಿಗೆ. ಆರ್ಟಿಒ ಚಾರ್ಜಸ್ ಇಲ್ಲ. ಫೈನಲ್ ಒಂದ್ ಪ್ರೈಸ್ ಹೇಳ್ತೀವಿ. 2,36,000 ಆಗತ್ತೆ ಲೆಕ್ಕ. 2,35ಗೆ ಕೊಡ್ತೀನಿ ಬಾಣ. 2,35,000ಕ್ಕೆ 11 ಮಾಡಲ್ ಫಿಗೋ. 11 ಮಾಡಲ್ ಫಿಗೋ ಡೀಸೆಲ್ ಟೈಟಾನಿಯಂ ಟಾಪ್ ಅಂಡ್ ಇನ್ನ ಕಮ್ಮಿಗ್ ಬೇಕಾ? ಒಂದ್ಸಲಿ ಶೋರೂಮ್ ಬನ್ನಿ, ಆನ್ ಟೇಬಲ್ ಕೂತ್ಕೊಂಡ್ರೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ. ಮಾಡಿಲ್ಲ ಅಂದ್ರ ಸರ್ ಮಾಡಿಲ್ಲ ಅಂದ್ರೆ ಫೋನ್ ಮಾಡ್ಲಿ, ನೀವು ಬರ್ಲೇಬೇಡಿ ಇಲ್ಲಿ ವಿಡಿಯೋ ಮಾಡಕ್ಕೆ ಹೋಗಿ. ಹೌದು ಹಾಗೆ ಸರ್. ಪುಂಟೋ ಅಣ್ಣ ಬಗ್ಗೆ ಮಾತಾಡಿ ಸರ್. ತಮ್ಮ ಬೇಜಾರು ಮಾಡ್ಕೊಂಡು ಆವಾಗಿಂದ ಕೂತಿದ್ದಾನೆ ನೋಡಿ. ಯಾವ್ದು ಫಿಯಟ್ ಪುಂಟೋ ಹೇಳಿ ಸರ್ ಡೀಟೇಲ್. ಹ್ಯಾಚ್ ಬ್ಯಾಕ್ ಅಲ್ಲಿ ಬೇಕು ಪುಂಟೋ, ಫಿಯಟ್ ಬ್ರ್ಯಾಂಡ್ ಅಲ್ಲಿ ಬೇಕಾ? ಪುಂಟೋ ಇದೆ, ಡೀಸೆಲ್ 20-22 ಮೈಲೇಜ್ ಕೊಡುತ್ತೆ. 2013 ಓಕೆ. ಸಿಂಗಲ್ ಓನರ್. 2013 ಏನು ಮಾಡಲ್ ಸಿಂಗಲ್ ಓನರ್. 1,16,000 ಓಡಿರೋದು ರೆಕಾರ್ಡೆಡ್. ವೈಫರ್ ನೋಡಿ, ಇದು ಕೂಡ ಹೊಸದಾಕಿರೋದು ನಾವು. ಪ್ರೂಫ್ ಸಮೇತ ತೋರಿಸ್ತೀವಿ. ಓಕೆ. ಬಿಲ್ಲು ತೋರಿಸ್ಬಿಡ್ತೀವಿ, ಬಂದ್ಬಿಡಿ. ಬಿಲ್ ತೋರಿಸ್ತೀವಿ. ಹೌದು ಸರ್, ಹಾಕಿದೀವಿ ಅಂದ್ರೆ ಹಾಕಿದೀವಿ. ಎಷ್ಟು ಓಡಿದೆ ಸರ್ ಇದು? ಸರ್ 1,16,000 ಓಡಿರೋದು ರೆಕಾರ್ಡೆಡ್. ನಾವು ಟ್ಯಾಂಪರಿಂಗ್ ಗಿಂಪರಿಂಗ್ ಏನ್ ಮಾಡಲ್ಲ. ಕಂಡೀಷನ್ ತಂದು ನಿಲ್ಸಿದೀರಾ? ರಬ್ಬಿಂಗ್ ಪಾಲಿಶ್ ಮಾಡ್ತೀವಿ ಅಷ್ಟೇ. 2013 ಮಾಡಲ್ ಸಿಂಗಲ್ ಓನರ್. 1,16,000 ಓಡಿರೋದು ರೆಕಾರ್ಡೆಡ್. 20-22 ಮೈಲೇಜ್ ಕೊಡುತ್ತೆ. ಡೀಸೆಲ್ ಗಾಡಿ ಇದು. ಪ್ರೈಸ್ ಹೇಳಿ ಸರ್. ಸರ್ ಈ ಪ್ರೈಸ್ ಕೋಟಿಂಗ್ ಗಿಟಿಂಗ್ ಹೇಳಲ್ಲ ಸರ್. 290ಗೆ ಕೊಡ್ತೀನಿ ಸರ್. 2013 ಮಾಡಲ್ ಸಿಂಗಲ್ ಓನರ್. ಸರ್ ಜಾಸ್ತಿ ಆಯ್ತು ಸರ್, ಕಡಿಮೆ ಮಾಡ್ಬೇಕು. 280. ಇನ್ನೊಂದ್ ಪ್ರೈಸ್ 275. ಇನ್ನೊಂದ್ ಪ್ರೈಸ್ 273. ಇನ್ನೊಂದ್ ಪ್ರೈಸ್ ಹೇಳ್ಬಿಡಿ. 270ಗೆ ಕೊಡೋಣ ಹೋಗಿ ಅಣ್ಣ. 2,70,000 ಡೀಸೆಲ್ ಕಡಿಮೆ ಆಗುತ್ತೆ. ಅದ್ರಲ್ಲೂ ಬನ್ನಿ ಮಾಡೋಣ. ಮಾಡ್ಕೊಡ್ತೀರಲ್ಲ? ಮಾಡೋಣ ಬನ್ನಿ ಸರ್. ಟೊಯೋಟಾ ಕೊರಲ್ಲ ಸರ್ ಕಮ್ಮಿ ಬಜೆಟ್ ಅಲ್ಲಿ ಪ್ರೀಮಿಯಂ ಗಾಡಿ ಬೇಕಾ? ಎಲ್ಲಿ ಬರ್ಬೇಕು ಗೊತ್ತಾ? ಬೋಟ್ ತೋರಿಸ್ಬಿಡಿ ಸರ್ ಮೇಲೆ. GS ಕಾರ್ ಒಳಗೆ ಬನ್ನಿ, ನಾನ್ ಕೊಡ್ತೀನಿ. ಜುನೈದು 2010 ಮಾಡಲ್ ಹೆಂಗಿದೆ ನೋಡ್ರಿ. ವೈಟ್ ರಸಗುಲ್ಲ ಹೆಂಗ್ ನಿಂತಿದೆ ಗಾಡಿ. ಅದು ನಂಬರ್ ನೋಡಿ ಸರ್, 9199 ಯೂನಿಕ್ ನಂಬರ್ ಅಂತೀವಿ. ಕರೋಲಾ ಆಲ್ಟಿಸ್ 2010 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್. 1 ಲಕ್ಷ ಓಡಿರೋದು ರೆಕಾರ್ಡೆಡ್. ಇನ್ನ ಕೂಡ ನಾವು ವಾಷಿಂಗ್ ಮಾಡಿಲ್ಲ, ಆಸ್ ಇಟ್ ಇಸ್ ಇಟ್ಟಿದೀವಿ. ಜಾಗ ಇಲ್ಲ ಅಂತ ವಾಷಿಂಗ್ ಮಾಡಿಲ್ಲ. ಮಳೆ ಟೈಮ್ ಗಲೀಜಾಗ್ಬಿಡತ್ತ ಅಂತ ನಾವು ಮಾಡಿಸಿಲ್ಲ. ಇಲ್ಲಿ ಬಂದ್ರೆ ನಾವು ಮದುವೆ ಹುಡುಗಿ ತರ ರೆಡಿ ಮಾಡಿ ಇಟ್ಟಿರ್ತೀವಿ. ಡೆಲಿವರಿ ಟೈಮ್ ಓಕೆ. ವಾಶ್ ಎಲ್ಲ ಪೆಂಡಿಂಗ್ ಇದೆ. ಲಕ್ಸುರಿ ಗಾಡಿ ಸೆಡಾನು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, 2 ಇಯರ್ ಬ್ಯಾಗ್ ಬರುತ್ತೆ ಸರ್. ತುಂಬಾ ಚೆನ್ನಾಗಿದೆ ಗಾಡಿ. ಓಡಕ್ಕೂ ತುಂಬಾ ಮಜಾ ಇದೆ. ಗಾಡಿ ನೋಡಕ್ಕೂ ತುಂಬಾ ಮಜಾ ಇದೆ. ದಯವಿಟ್ಟು ಬನ್ನಿ, ಗಾಡಿ ಇದು ಮಿಸ್ ಮಾಡಕ್ ಹೋಗ್ಬೇಡಿ. 2010 ಮಾಡಲ್ ಸಿಂಗಲ್ ಓನರ್ ಟೊಯೋಟಾ ಕರೋಲಾ ಆಲ್ಟಿಸ್. ಫೈನಲ್ ಹೇಳ್ಬಿಡ ಸರ್. ಫೈನಲ್ ಹೇಳಿ ಸರ್. 3.5 ಲಕ್ಷ ಕೊಡ್ತೀನಿ ಸರ್. ಇನ್ನೊಂದ್ ಪ್ರೈಸ್ 340 ಸರ್. ಇನ್ನೊಂದ್ ಪ್ರೈಸ್ ಸರ್ ಕಮ್ಮಿ ಆಗ್ಬಿಡತ್ತೆ, ಬೇಡ ಸರ್. ಕಡಿಮೆ ಮಾಡಿ ಸರ್. 335 ಸರ್ ಒಂದೇ ಬೆಲೆ. 3,35,000ಕ್ಕೆ ಟೊಯೋಟಾ ಕರೋಲಾ ಆಲ್ಟಿಸ್ ಸಿಂಗಲ್ ಓನರ್. 1 ಲಕ್ಷ ಓಡಿರೋದು ಪೆಟ್ರೋಲ್ ಗಾಡಿ. ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲ ಟಾಪ್ ಅಂಡ್ ಗಾಡಿ. ಯಾರು ಕೊಡ್ತಾರೆ? ರಸಗುಲ್ಲಾ. ಬನ್ನಿ.